ಅನುವಾದ ಭಾವಾರ್ಥ ಶ್ರೀರಾಮ ಪ್ರಭುಪಾದರ translation ಮಾಡಿ besides these two there is the greatest living personality, the Lord himself, who has entered into these worlds and is maintaining them. ತಿಳಿತಲ್ಲ ಮತ್ತೇನು ಮಾತಾಡೋದು ಬೇಡ. ಈಗ ಸ್ವಲ್ಪ ನೆನಪು ಮಾಡ್ಕೊಳ್ಳೋಣ. 15ನೇ ಅಧ್ಯಾಯ 15ನೇ ಶ್ಲೋಕ. ಇವತ್ತು 17 ನೋಡಿ, 15 ನೋಡೋಣ. 15ರಲ್ಲಿ ಭಗವಂತ ಏನು ಹೇಳ್ತಾನೆ? ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೌ ಮತಃ ಸ್ಮೃತಿರ್ ಜ್ಞಾನಂ ಅಪೋಹಂ ಚ ವೇದೇಶು ಸರ್ವೇ ಅಹಮೇವ ವೇದ್ಯೋ ವೇದಾಂತ ವೇದವಿದೇವ ಚ. ಇಲ್ಲಿ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ? ಬಹಳ ಪ್ರಸಿದ್ಧ ಶ್ಲೋಕ ಇದು. ಯಾರಿಗೆ ಬರ್ತದೆ ಶ್ಲೋಕ? ಗೊತ್ತಿಲ್ಲ. ಈ ಶ್ಲೋಕ ಹೇಳಿದ್ವಿ 15.15 ಬರ್ತದ ಇಲ್ಲ? ಮೆಮರೈಸ್ ಮಾಡಬೇಕಲ್ಲ. ಮತ್ತೆ ಭಾಳ ಇಂಪಾರ್ಟೆಂಟ್ ವರ್ಸ್ ಇದು. ಕೃಷ್ಣ ಹೇಳಿರ್ತಾನೆ, ಸರ್ವಸ್ಯ ಚಾಹಂ ವೃದ್ಧಿ ಸನ್ನಿವಿಷ್ಟೋ. ಎಲ್ಲ ಹೃದಯದಲ್ಲಿ ನಾನು ಇದ್ದೀನಿ ಅಂದಿರ್ತಾನೆ. ಯಾರಿದ್ದಾರೆ? ಅದೇ ಪರಮಾತ್ಮ ಎಲ್ಲರೂ ಇದ್ದಾನೆ. ನಾವು ಯಾರ್ಯಾರು ನಿಯರ್ ಡಿಯರ್ ಅಂತೀವಲ್ಲ, ಅದಲ್ರಿ ಗಂಡ ಹೆಂಡತಿ ಮಕ್ಕಳು ಏನು ನಿಯರ್ ಡಿಯರ್ ಅಂತಾರೆ. ಪರಮಾತ್ಮಕ್ಕಿಂತ ನಿಯರ್ ಡಿಯರ್ ಯಾರಿದ್ದಾರೆ ನಿಮಗೆ? ಹಿಂಗೊಳಗೆ ಇರ್ತಾನ. ನಿಯರೆಸ್ಟ್ ಡಿಯರೆಸ್ಟ್ ಯಾರು? ಪರಮಾತ್ಮ. ನಮ್ಮೊಳಗೆ ಮತ್ತೆ ಇರ್ತಾರೆ. ಒಳಗೆ ಆಗ್ತಾರೆ, ಜೀವ ಜೊತೆಗೆ ಇದ್ದಾನೆ. ಅದಕ್ಕೆ ನಿಯರೆಸ್ಟ್ ಡಿಯರೆಸ್ಟ್ ಯಾರು ನೋಡ್ರಿ, ಕ್ಲಿಯರ್ ಮಾಡ್ಕೊಳ್ಳೋಲ್ಲ. ಮತ್ತಾರು ಇಲ್ಲಿ ಶಕ್ತಿನೇ ಇರೋದು. ಏನು ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಅಂತೀವಿ, ಎಲ್ಲರೂ ದೂರ ಅಲ್ಲ, ಎಲ್ಲರೂ ದೂರ ಇರ್ತಾರೆ. ಅವ್ರ ಪರಮಾತ್ಮ ಒಳಗೆ ಇರ್ತಾನೆ. ಯಾರು ನಿಯರ್ ದೇವಿಗೆ? ಪರಮಾತ್ಮ, ಮತ್ತಾರೂ ಅಲ್ಲ. ಬರೀ ಈಗ ಅಷ್ಟೇ ಅಲ್ಲ, ಜನ್ಮ ಜನ್ಮ ನಮ್ಮ ಜೊತೆಗೆ ಇದ್ದಾನೆ. ಹಿಂದಿನ ಜನ್ಮ ನಮ್ಮ ಜೊತೆ ಯಾರಿಲ್ಲ? ಪರಮಾತ್ಮ ಇದ್ದೇ ಇಲ್ಲ. ಇವ್ರು ಯಾರಿದ್ರಂದ್ರೆ ಹಿಂದಿನವ್ರ. ಈ ಹಿಂದಿನ ಯಾರು ಬೇರೆ ವಾತಾವರಣದಲ್ಲಿ ಇಲ್ಲಿ ಮತ್ತು ಬೇರೆ ವಾತಾವರಣ. ಪರಮಾತ್ಮ ಯಾವಾಗಲೂ ನಮ್ಮ ಜೊತೆಗೆ ಇದ್ದೇ. ಜಾಸ್ತಿ ಇರ್ತದಲ್ಲ. ಸರಿ ಇರ್ತಲ್ಲ, ಬರೋಬರಿ. ಸಣ್ಣ ಮಾಡೋದು ವಾಕಿಂಗ್ ಭಾಳ ಚಲೋ. ಹರೇ ಕೃಷ್ಣ ಹರೇ 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 ಕೃಷ್ಣ. ಈಗ ಪರಮಾತ್ಮ ಏನಿದ್ದಾನೆ ನಮ್ಮೊಳಗೆ. ಮತ್ತಾರಿದ್ದಾರೆ ನೋಡಿ, ನಮ್ಮ ಎಲ್ಲಕ್ಕಿಂತ ನಿಕಟ ಅವರೇ, ನಿಯರೆಸ್ಟ್ ನಿಯರೆಸ್ಟ್. ಅಷ್ಟೇ ಅಲ್ಲದೆ ಜನ್ಮ ಜನ್ಮದ ಸಾಧ್ಯ. ಎಷ್ಟು ಜನ್ಮ ಇರೋದು ಯಾವಾಗಲೂ ನಮ್ಮ ಜೊತೆ ಪರಮಾತ್ಮ. ಅದಕ್ಕೆ ಇದು ನಮ್ಗೆ ವಿಶ್ವಾಸ ಬೇಕು. ಕೃಷ್ಣ ಹೇಳಿರ್ತಾನೆ, ನಮಗೆಲ್ಲ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ. ಅತ್ಯಾಗಿ ಜಾಸ್ತಿ ಮಾಡೋಕ್ಕೆ ಬರೋಲ್ಲ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ. ಎಲ್ಲ ಹೃದಯದಲ್ಲಿ
ನಾನಿದ್ದೀನಿ. ಅಲ್ಲಿ ಕುತ್ಕೊಂಡು ಏನು ಮಾಡಬೇಕಂತ ಪರಮಾತ್ಮ ನಮ್ಮೊಳಗೆ ಇದ್ದೀನಂತ ಏನು ಮಾಡಬೇಕಂತ ಮಲ್ಕೊಂಡ್ಬಿಟ್ಟಾನ. ಏನು ಮಾಡ್ತಾ ಇದ್ದಾನೆ? ಈ ಶ್ಲೋಕದಲ್ಲಿ ಹೇಳಿರ್ತಾನ ಮತಃ ಸ್ಮೃತಿ. ನಮಗೇನು ನೆನಪಾಗ್ತದೆ? ಯಾರು ನೆನಪು ಮಾಡಿಕೊಡ್ತಾರೆ ನೋಡ್ರಿ. ಸೂಕ್ಷ್ಮದ ನಮಗೇನು ಅನ್ನಿಸ್ತದೆ? ನಮಗೆ ನೆನಪಾಗ್ತದೆ ಅಂತೇಳಿ ನೆನಪು ಯಾರು ಮಾಡಿಕೊಡ್ತಾರೆ? ಅದೇ ಪರಮಾತ್ಮ. ಮತಃ ಸ್ಮೃತಿ ಜ್ಞಾನ ಬರೀ ಮನುಷ್ಯರಿಗೆಲ್ಲ, ಪಶು ಪಕ್ಷಿಗಳು ಜ್ಞಾನ ಕೊಡ್ತಾರೆ. ಪಕ್ಷಿ ಗೂಡ ಕಟ್ತದೆ ನೋಡಿರಲಿಲ್ಲ? ಯಾರು ಕಲಿಸ್ತಾರೆ? ಆ ನಾಲೆಜ್ ಯಾರು ಕೊಡ್ತಾರೆ? ದೂರ ಅವನಿಗೆ ರೂಪಾಯಿ ಬರೀತಾರೆ. ಜಾಡ ಹುಳ ಏನಂತಾರೆ? ಸ್ಪೈಡರ್. ಆ ಸ್ಪೈಡರ್ ಮನ್ಯಾಗ ಮಾಡ್ತಾರೆ ಜಾಡ. ಆ ಬುದ್ಧಿ ಯಾರು ಕೊಡ್ತಾರೆ? ಹಂಗೆ ಬ್ರಹ್ಮದೇವರಿಗೆ ಜಗತ್ ಸೃಷ್ಟಿ ಮಾಡಲಿಕ್ಕೆ ಕೊಟ್ಟ. ಒಂದು ಸ್ಪೈಡರಿಗೆ ಜಾಡ ಬುದ್ಧಿ ಕೊಟ್ಟ. ಆ ಬುದ್ಧಿ ಯಾರಿಗೆ ಬರ್ಲಿಕ್ಕಂತದ? ಪರಮಾತ್ಮ. ಮತ್ತು ಸ್ಮೃತಿ ಜ್ಞಾನ. ಆಮೇಲೆ ಬರೀತೀವಿ ಅಪೋಹನಂಚ. ಅಪೋಹನಂಚ ಅಂದರೆ ಮರಿತೀವಿ. ಯಾರು ಮರೆಸ್ತಾರೆ? ಅದು ಒಂದೇ ಕೆಲಸ. ಎಲ್ಲ ನೆನಪು ಮಾಡಿಸ್ಬಿಟ್ರೆ ಏನಾಗ್ತದೆ? ಹಿಂದಿನ ಜನರೆಲ್ಲ ನೆನಪಾಡ್ಲಿಕ್ಕೆ ಮಾಡ್ತೀವಿ. ಹುಚ್ಚಿಡ್ದು ಹರೇ ಕೃಷ್ಣ. ಹರೇ ಕೃಷ್ಣ. ಕರೆಕ್ಟಾ? ಇಷ್ಟ ಬಿಟ್ಟು ಜಾಸ್ತಿ ಕಡೆ ಮಾಡಬೇಡ. ಹರೇ ಕೃಷ್ಣ. ಅದಕ್ಕೆ ಮರೆಸೋದು ಅವನಿಗೆ ಮರೆಸ್ತಾನೆ. ನೆನಪೆಲ್ಲ ಆಗ್ಬಿಟ್ಟಿಲ್ಲ, ಹುಚ್ಚಿಡಿದ್ರೆ ಹಿಂದಿನೆಲ್ಲ ನೆನಪಾಗ್ಲಿಕ್ಕಂತ ಹುಚ್ಚಿದ್ರು. ಅದಕ್ಕೆ ಅದು ಭಗವಂತನ ಕೈ ಮರೆಸ್ಬಿಡ್ತಾನೆ. ಮತ್ತು ಸ್ಮೃತಿ ಜ್ಞಾನ ಅಪೋಹನಂಚ. ಮುಂದೆ ವೇದೇಶ ಸರ್ವೇ. ಎಲ್ಲ ವೇದದಿಂದ ನನ್ನನ್ನೇ ತಿಳ್ಕೋಬೇಕಂತ. ಎಲ್ಲ ವೇದ ಅಂದ್ರೆ ಏನ? ನಾಲೆಜ್. ವೇದ ಅಂದ್ರೆ ನಾಲೆಜ್. ಎಲ್ಲ ವೇದದಿಂದ ಕಡೆಗೆ ನನ್ನನ್ನೇ ತಿಳ್ಕೋಬೇಕು. ವೇದೇಶ ಸರ್ವೇ ರಾಮರು. ವೇದಾಂತ ವೇದ ಬರೆದವನು ನಾನೇ. ವೇದವಿತ್. I am the compiler of Vedas. I am the knower of Vedas. And of all Vedas, I am to be known. ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಮ್ಯಾಟ್ರ್ ಅವೆಲ್ಲ ಇವು. ನಾವು ಅದು ಭಾಳ ಗಮನಿಸ್ಬೇಕು, ಓದಬೇಕು. ಅದನ್ನು ಬಿಟ್ಬಿಡ್ತೀವಿ. ಇಲ್ಲಿದ್ದು ಏನಾರು ಮಾಡ್ಕೊಂಡು ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತಾಯಿತು. ನಮ್ದು ಪ್ರಗತಿ ಆಗಬೇಕು ಬೇಡ ಆಧ್ಯಾತ್ಮಿಕ. ಮತ್ತು ಇವೆಲ್ಲ ಸೀರಿಯಸ್ ಸ್ಟಡಿ ಮಾಡಬೇಕು ಅಂದ್ರೆ ಆಗ್ತದೆ. ಆಯಿತಾ? ಇದು 15.15 ಆಯಿತು. 16ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, 2 ಥರದ ಜೀವ ಪುರುಷ. ಒಂದು ಶರ, ಇನ್ನೊಂದು ಅಕ್ಷರ. ಶರ ಅಂದರೆ ಏನರ್ಥ? ಪತ್ನಿ ಆದವರು. ನಾವೆಲ್ಲ ಇಲ್ಲಿಂದ ಬಂದ್ವೆಲ್ಲ ಅಲ್ಲಿ ಪತ್ನಿ ಆಗಿಬಿಟ್ವಿ. ನಾವೆಲ್ಲ ಎಂಥ ಪುರುಷರ? ಶರ. ಫಾಲ್ ಡೌನ್ ಆಗಿಬಿಟ್ಟು ಆಧ್ಯಾತ್ಮಿಕ ಲೋಕದಲ್ಲಿ ಇದ್ದವರು ಅವರು ಅಕ್ಷರ ಮುಕ್ತರವರು, ಲಿಬರೇಟೆಡ್. ತಿಳಿತಲ್ಲ ಅಮ್ಮ? ನಿಮ್ಗೆ ತಿಳಿತ?
ಎರಡು ಥರದ್ದು ಹೇಳಿದ್ರೆ ಪುರುಷರು ಯಾರ್ಯಾರ? ಕ್ಷರ ಅಕ್ಷರ. ಯಾರು ಬರ್ಕೊಳ್ಳೋರಿಲ್ಲ, ತರಬೇಕು. ಪ್ರತಿಯೊಬ್ಬರು ಬರ್ಕೋರಿ ಬರ್ಕೋರಿ ಇಬ್ಬರು ಆಮೇಲೆ ರೆಕಾರ್ಡಿಂಗರ ಕೇಳಿ ಅವಾಗಾರ ಬರ್ಕೋರಿ. ಇಲ್ಲಾರ ಸುಮ್ಮನೆ ಹಂಗೆ ಕೇಳೋದು ಮತ್ತು ಅಲ್ಲೆಲ್ಲ ಸ್ವಚ್ಛ ಆಗೋದು. ಮತ್ತು ಪರಮಾತ್ಮ ಮರೆಸ್ಬಿಟ್ಟಾನಂತೆ ಅವರು ಅಲ್ಲ, ಮರೆತು ಹೋಗ್ಬಿಡುತ್ತೆ. ಪರಮಾತ್ಮ ಮರೆಸ್ಬಿಟ್ಟಾನಂತ ನಾವೇನು ಮಾಡೋದು? ನಾವು ನೆನಪಿಟ್ಕೋಬೇಕಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ರೆ ಭಗವಂತ ಸಹಾಯ ಮಾಡ್ತಾರೆ. ಕೃಪಾ ಹೇಳ್ತಾರೆ, ಇಫ್ ಯು ವಾಂಟ್ ಟು ಫರ್ಗೆಟ್ ಕೃಷ್ಣ, ಅದಕ್ಕೂ ಅನುಕೂಲ ಮಾಡಿಕೊಡ್ತಾರೆ. ಅದು ಕೃಷ್ಣನ ನೆನಪಿಡಬೇಕಂದ್ರೆ ಅದಕ್ಕೂ ಅನುಕೂಲ ಮಾಡಿಕೊಡ್ತಾರೆ. ಯಾವ ನೋಡೋಣೀಗ ಕೃಷ್ಣನ ಮರಿಬೇಕಾಗಿದೆ? ಕೃಷ್ಣನ ಮರಿಬೇಕಾ? ಕೃಷ್ಣನ ಸ್ಮರಣೆ ಆಗಬೇಕು. ಅದು ಇಚ್ಛಾ ಮಾಡಿದರೆ ಭಗವಂತ ಅದಕ್ಕೂ ಅನುಕೂಲ ಮಾಡ್ತಾರೆ. ಕೃಷ್ಣನ ಮರಿಯೋದು ನೋಡಿ, ಎಲ್ಲ ಪಶು ಪಕ್ಷಿ ನಾಯಿ ಓಡಾಡ್ತಿರ್ತಾವಲ್ಲ, ಅವಕ್ಕೆ ನೆನಪಾಗ್ತದೆ. ಪೂರ್ಣ ತಮಗುಣ ಅಜ್ಞಾನ. ನಮಗೆ ಇವತ್ತು ಚಲೋ ಜನ್ಮ ಕೊಟ್ಟ, ಇದ್ರದ್ದು ನಾವು ಬೆನಿಫಿಟ್ ತೊಗೋಬೇಕು, ಫುಲ್ ಬೆನಿಫಿಟ್ ತೊಗೋಬೇಕು ಅಂದ್ರೆ ಪ್ರೋಗ್ರೆಸ್ ಆಗ್ತೀವಿ. ಮತ್ತು ಬೆನಿಫಿಟ್ ತೊಗೊಳಿಲ್ಲ ಅಂದ್ರೆ ಮತ್ತೆ ಡಿಗ್ರೇಡ್ ಆಗಿಬಿಟ್ಟು. ಶಾಲೆ ಒಳಗೆ ಹೋಗೋ ಹುಡುಗರು ಎಲ್ಲರೂ ಏನು ನಡೀತಾರೆ? ಪ್ರಮೋಷನ್. ಎಕ್ಸಾಮಿನೇಷನ್ ಆದಮೇಲೆ ಪ್ರಮೋಷನ್. ಕಾಲೇಜ್ದಾಗ ಮುಂದುವರಿಬೇಕಂತ. ನೌಕರಿ ಮಾಡೋರು ಪ್ರಮೋಷನ್. ಎಲ್ಲ ಕಡೆ ಪ್ರಮೋಷನ್ನ ಬೆಳಿತೀವಲ್ಲ. ಮತ್ತು ಇಲ್ಲಿ ಆಧ್ಯಾತ್ಮಿಕದಲ್ಲಿ ಇನ್ನೂ ಪ್ರಮೋಷನ್ ಆಗಬೇಕು. ಹಯರ್ ಈ ಶರೀರ ಬಿಟ್ಟ ಮೇಲೆ, ಈ ಜನ್ಮ ಮುಗಿದ ಮೇಲೆ ಇನ್ನೂ ಉತ್ತಮ ಸ್ಥಿತಿಗೆ ಹೋಗ್ಬೇಕು. ಮೋಕ್ಷಕ್ಕೆ ಹೋಗಿಲ್ಲ ಅಂದರೂ ಉತ್ತಮ ಸ್ಥಿತಿಗೆ ಹೋಗ್ಬೇಕು, ಪ್ರಮೋಷನ್ ಆಗಬೇಕು. ಕೆಳಗೆ ಇಳಿಬಾರ್ದು, ಡಿಗ್ರೇಡ್ ಆಗಬಾರ್ದು, ಪಶು ಪಕ್ಷಿಯಾಗಿ ಮತ್ತು ಹುಟ್ಟಿ ಬರಬಾರ್ದು. ಅದೇ ನಮ್ಮ ಲಕ್ಷ್ಯ. ಅದಕ್ಕೆ ಇವನ್ನೆಲ್ಲ ಸರಿ ಅಧ್ಯಯನ ಮಾಡಿರಿ ಹೇಳಿ ಪದೇ ಪದೇ ಹೇಳ್ತಾ ಇದ್ದಾರೆ. ಅದಕ್ಕೆ ಎರಡು ಥರದ ಪುರುಷ, ಒಂದು ಕ್ಷರ ಅಕ್ಷರ. ಅಕ್ಷರ ಯಾರೀಗ? ಮುಕ್ತ ಇದ್ದವರೆಲ್ಲ, ಲಿಬರೇಟೆಡ್ ಸೋಲ್ಸ್, ಆಧ್ಯಾತ್ಮಿಕ ಲೋಕದಲ್ಲಿ ಇದ್ದಾರೆ ಕೃಷ್ಣನ ಜೊತೆ. ಈಗ ಅಲ್ಲಿ ಜಾಸ್ತಿ ಇದ್ದಾರೋ ಇಲ್ಲಿ ಜಾಸ್ತಿ ಇದ್ದಾರೋ? ಅಲ್ಲೇ ಜಾಸ್ತಿ ಜನ ಇದ್ದಾರೋ? ಅಕ್ಷರ ಇಲ್ಲಿ ಭಾಳ ಇದ್ದಾರೆ. ಎಲ್ಲಿ ಜಾಸ್ತಿ ಇದ್ದಾರೆ? ಇಲ್ಲೇ. ತಪ್ಪು ಉತ್ತರ, ರಾಂಗ್ ಆನ್ಸರ್. ಒಂದು ಉದಾಹರಣೆ ಕೊಡ್ತೀನಿ. ಈಗ ಹುಬ್ಬಳ್ಳಿ ಊರದ ಇದ್ರಾಗ ಸಬ್ಜೆಕ್ಟ್ ಅದ. ಹೊರಗೆ ಜಾಸ್ತಿ ಜನ ಇದ್ದಾರೋ ಅವ್ರ ಒಳಗೆ ಜಾಸ್ತಿ ಜನ ಇದ್ದಾರೆ? ಒಳಗೆ ಜೇಲ್ನಾಗ ಎಷ್ಟು ಮಂದಿ ಇದ್ದಾರೆ? ಇರ್ಬೋದು, ಒಂದು 200-300 ಮಂದಿ ಇದ್ದಾರೆ, ಗೊತ್ತಿಲ್ಲ. ಇರ್ಬೋದಲ್ಲ, ಒಂದು 200-300 ಮಂದಿ ಇದ್ದಾರೆ ಅಂತ ಇಟ್ಕೋರಿ. ಹೊರಗೆ 10 ಲಕ್ಷ ಎಷ್ಟು? ಇದು ಕಂಪ್ಯಾರಿಸನ್. ಈ ಭೌತಿಕ ಜಗತ್ತಂದ್ರೆ ಏನಿದೆ? ಜೈಲ್ ಇದೆ. ಆಧ್ಯಾತ್ಮಿಕ ಲೋಕ ಎಲ್ಲ ಮುಕ್ತರು, ಅಲ್ಲೇ ಜಾಸ್ತಿ. ಇಲ್ಲೇನು ಜನ ಬದ್ಧ ಆದವ್ರು ಇಲ್ಲಿ ಬಿದ್ದೀವಿ ನಾವೆಲ್ಲ. ಇಲ್ಲಿ ನೋಡ್ಲಿಕ್ಕೆ ಭಾಳ ಮಂದಿ ಕಾಣ್ತಾರೆ, ಖರೆ ಅಲ್ಲೇ ಇರೋದೆಲ್ಲ ಮೇನ್ ಇರೋದು ಅಲ್ಲೇ. ಅಕ್ಷರ ಲಿಬರೇಟೆಡ್ ಸೋಲ್ಸ್. ಮೊನ್ನೆ ಒಂದು ಉದಾಹರಣೆ ಕೊಟ್ಟೆ. ಸಮುದ್ರದಲ್ಲೇ ಮೀನಾ ಇರ್ತಾವೆ, ಮೀನಾ ಓಡಾಡ್ತಿರ್ತಾವೆ. ಅದರಲ್ಲೇ 4 ಥರದ ಮೀನಾ ಹೇಳ್ತಾರೆ. ಒಂದೇನದ, ಆ ಸಮುದ್ರದಲ್ಲಿ ಮೀನಾ ಹಿಡಿಲಿಕ್ಕೆ ನೆಟ್ ಹಾಕ್ತಾರೆ. ಅದರಲ್ಲಿ ಸಿಕ್ ಬೀಳಂಗೇ ಇಲ್ಲ. ನೆಟ್ದಾಗ ಸಿಕ್ ಬೀಳುವುದಿಲ್ಲ, ಅಷ್ಟು ಹುಷಾರದ. ನೆಟ್ದಾಗ ಸಿಕ್ಕ ಬೀಳಂಗಿಲ್ಲ. ಹಂಗೆ ಈ ಸಂಸಾರದಲ್ಲಿ ಬರ್ತಾರೆ ಆಚಾರ್ಯರೆಲ್ಲ. ಮಧ್ವಾಚಾರ್ಯ ಬಂದು, ರಾಘವೇಂದ್ರ ಸ್ವಾಮಿಗಳು, ರೂಪಾರ, ಇವರೆಲ್ಲ ಏನಿವ್ರ ಮಾಯಾದಾಗ ಸಿಕ್ಕ ಬೀಳ್ತಾರೆ. ಅವ್ರಿಗೇನಂತಾರೆ? ನಿತ್ಯ ಸಿದ್ಧರು. ಅವರೆಲ್ಲ ನಿತ್ಯ ಸಿದ್ಧರು. ಅವರೆಲ್ಲ ಇಟರ್ನಲಿ ಲಿಬರೇಟೆಡ್. ಅಕ್ಷರನೇ ಅವರು.
ಇನ್ನೊಂದು ಮೀನ ಅದು ನೆಟ್ದಾಗ ಸಿಕ್ಕಿ ಬೀಳ್ತದೆ, ಭಾಳ ಕಷ್ಟಪಟ್ಟು ಹೊರಗೆ ಬರ್ತದೆ. ಅದು ಎರಡನೇದು ನೆಟ್ದಾಗ ಸಿಕ್ಕಿ ಬೀಳ್ತದೆ, ಏನು ಮಾಡ್ತದೆ, ಕಷ್ಟಪಟ್ಟು ನೆಟ್ಟಿಂದ ಹೊರಗೆ ಬರ್ತದೆ. ಅದಕ್ಕೇನಂತಾರೆ, ಸಾಧನ ಸಿದ್ಧರಂತಾರೆ. ಕಠಿಣ ಸಾಧನ ಮಾಡಿ ಭಾರಿ ಸ್ಟ್ರಿಕ್ಟ್ ಫಾಲೋ ಮಾಡಿ ಹೊರ ಬರ್ತಾರೆ. ಎರಡನೇದು ತಿಳಿಲಿಕ್ಕತ್ತದಿಲ್ಲ ಶಾಂತ. ಮೂರನೇದು ಮೀನಾ ನೆಟ್ಟದ ಸಿಕ್ಕಿರ್ತದೆ, ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆಗ್ತಾ ಇಲ್ಲ, ಅಲ್ಲೇ ಒದ್ದಾಡ್ಲಿಕ್ಕೆ ಹೊರ ಬರ್ಬೇಕಂತದ, ಆಗ್ತಾ ಇಲ್ಲ. ಈ ಮೂರಾಗ ನಾವು ಎಲ್ಲಿದ್ದೀವಿ ಈಗ? ಮೊದಲೇದಂತೂ ಇಲ್ಲೇ ಇಲ್ಲ, ಮುಕ್ತರವರೆಲ್ಲ ಲಿಬ್ರೇಟೆಡ್. ಎರಡನೇದಾಗ ಆಗ್ತೀವಿ, ಕಠೋರ ಸಾಧನೆ ಮಾಡಿ ಹೊರಗೆ ಬರ್ಲಿಕ್ಕಾಗ್ತದೆ, ಅದು ಇಲ್ಲ. ನಾವೆಲ್ಲ ಹೆಚ್ಚು ಕಡಿಮೆ ಇದ್ರಾಗಿದ್ದೀವಿ, ಒದ್ದಾಡ್ಲಿಕ್ಕಂತೀವಿ, ಹೊರಗೆ ಬರ್ಬೇಕಂತೀವಿ, ಬಿಡ್ತಾ ಇಲ್ಲ ಮಾಯ. ಇದ್ರಾಗ ನಾವು ಬರೋದು ಹೆಚ್ಚು ಕಡಿಮೆ. ಇನ್ನು ನಮ್ಮಂಥವ್ರಿಗೆ ಗತಿ ಏನದಪ್ಪ? ಯಾರು ಸತತ ಪ್ರಯತ್ನ ಮಾಡ್ತಾ ಇದ್ದಾಗ ಭಗವಂತ ಅವರಿಗೆ ಸಹಾಯ ಮಾಡ್ತಾರೆ. ಅದಕ್ಕೆ ನಮಗೇನೊಂದು ಹೋಪದ ಆಶೆ ಅದ, ಈಗ ಕೃಪಾಸಿದ್ಧರಾಗ್ಬೋದು. ಭಗವಂತನ ಕೃಪಾ ನಮಗೆ ಬಂತು, ಗುರುಗಳ ಕೃಪೆ ಬಂತು, ಸಿದ್ಧರಾಗ್ಬೋದು. ನಮ್ಮಷ್ಟಕ್ಕೆ ನಾವೇ ಆಗ್ತಾ ಇಲ್ಲ. ಮಾಡೋದು, ಪ್ರಯತ್ನ ಮಾಡೋದು ಬಿಡಬಾರ್ದು, ಪ್ರಯತ್ನ ನಿರಂತರ ಮಾಡ್ತಾ ಇರಬೇಕು. ಆವಾಗ ಭಗವಂತ ಸಹಾಯ ಮಾಡ್ತಾರೆ. ಯಾರು ಪ್ರಯತ್ನ ಮಾಡ್ಲಿಕ್ಕತ್ತಾರ ಭಗವಂತ ಅವ್ರಿಗೆ ಸಹಾಯ ಮಾಡ್ತಾರೆ. ಪ್ರಯತ್ನ ಮಾಡ್ತಾ ಇಲ್ಲ, ಸಹಾಯ ಸಿಗಂಗಿಲ್ಲ. ಅದಕ್ಕೆ ಪ್ರಯತ್ನ ಬಿಡಬಾರ್ದು, ಸತತ ಪ್ರಯತ್ನ ಮಾಡಬೇಕು. ಒಂದು ಉದಾಹರಣೆ ಕೊಡ್ತೀನಿ. ಕೆಲವು ಕಪ್ಪಿ ಕೂಡೆ ಹೋಗ್ತಾ ಇತ್ತು. ಅದರಲ್ಲಿ ಅಚಾನಕ್ 2 ಕಪ್ಪಿ ಬಾವಿಯೊಳಗೆ ಬಿಟ್ಬಿಟ್ಟು, ಬಾವಿಯೊಳಗೆ 2 ಕಪ್ಪಿ ಬಿತ್ತು. ಬಾಕಿ ಎಲ್ಲ ಕಪ್ಪಿ ಮೇಲೆ ನೋಡ್ಲಿಕ್ಕೆ ಆ ಬಾವಿ ಆಳದ, ಹೊರಗೆ ಬರ್ಲಿಕ್ಕೆ ಜಿಗದೆ ಹೊರಗೆ ಬರ್ಬೇಕಂದ್ರೆ ಆಗ್ತಾ ಇಲ್ಲ. 2 ಕಪ್ಪಿ ಒಳಗೆ ಬಿದ್ದಾವಳು. ಬಾಕಿ ಎಲ್ಲ ಕಪ್ಪಿ ಮೇಲಿಂದ ಫ್ರೆಂಡ್ಸ್ ಇದ್ವಲ್ಲ ಎಲ್ಲ ನೋಡ್ಲಿಕ್ಕಂತವು. ಅವು ಹೇಳಿದ್ರೆ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಈಗ ಯಾಕಂದ್ರೆ ಬಾವಿ ಹತ್ರ ಅದ, ಎಷ್ಟು ಜಿಗಿದ್ರು 10 ಫುಟ್ 15 ಫುಟ್ ಟಪ್ ಮತ್ತು ವಾಪಸ್ ಬಿದ್ದು. ಅವೆಲ್ಲ ಹೇಳಿಕ್ಕಂತವೆ, ಇನ್ನೇನು ಬರೋಕ್ಕಾಗೋದಿಲ್ಲ ನಿಮ್ಗೆ, ಬಾಕಿ ಜೀವನ ಇಲ್ಲೇ ಕಳೀರಿ, ಬಾವ್ಯಾಗ ಕಳೀರಿ ಈಗ ಅಂತ ಹೇಳ್ಬಿಟ್ಟು. ಆ ಕಪ್ಪಿ ಎಲ್ಲ ಏನು ಪಾಪ ಬರ್ಲಿಕ್ಕಾಗೋದಿಲ್ಲ ಅಂದರೆ ಅವು ವಿಚಾರ ಮಾಡ್ತಾರೆ. ಒಂದು ಕಪ್ಪಿ ಜಿಗಿಯೋದು ಪ್ರಯತ್ನ ಮಾಡೋದು ಬಿಟ್ಬಿಡುತ್ತೆ ಒಂದು. ಇನ್ನೊಂದು ಕಪ್ಪಿ ಪ್ರಯತ್ನ ಮಾಡೋದು ಬಿಡಲೇ ಇಲ್ಲ, ಜಿಗಿಲಿಕ್ಕೆ ಬಿಡಲಿಲ್ಲ. ಅಚಾನಕ್ ಬಿರುಗಾಳಿ ಬಿಡ್ತದಲ್ರಿ, ಅದು ಬಂದ್ಬಿಡುತ್ತೆ. ಅದು ಬಾವಿ ಒಳಗೆ ಬಂದ್ಬಿಡುತ್ತೆ. ಯಾವ ಜಿಗಿಲಿಕ್ಕತ್ತಿತ್ತಲ್ಲ ಅದಕ್ಕೆ ತೆಗೆದು ಹೊರಗೆ ಹೋಗೋದು. ಯಾವುದು ಜಿಗಿಲು ಬಿಟ್ಟಿತ್ತ ಅಲ್ಲೇ ತಿಳಿತಲ್ಲ ಆಗ್ತದೆ. ಯಾರು ಪ್ರಯತ್ನ ಮಾಡ್ಲಿಕ್ಕಂತಾರ ಅವರಿಗೆ ದೇವರು ಸಹಾಯ ಮಾಡ್ತಾರೆ. ಪ್ರಯತ್ನ ಮಾಡ್ತಾ ಇಲ್ಲ, ದೇವರು ಸಹಾಯ ಮಾಡೋದಿಲ್ಲ. ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್. ಇಂಗ್ಲೀಷ್ದಾಗ ಹೇಳ್ತಾರೆ, ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್. ಯಾರು ಪ್ರಯತ್ನ ಮಾಡ್ಲಿಕ್ಕಂತಾರ ದೇವರು ಅಂಥವ್ರಿಗೆ ಸಹಾಯ ಮಾಡ್ತಾರೆ. ನೋ ಪೇನ್ ನೋ ಗೇನ್. ಪೇನ್ ಇಲ್ಲ ಅಂದರೆ ಇನ್ನು ಗೇನ್ ಬರೋಕ್ಕಿಲ್ಲ. ಈ ವ್ಯಾಪಾರದಾಗ ಕಷ್ಟಪಟ್ಟಿಲ್ಲ ಅಂದ್ರೆ ಏನಾಗ್ತದೆ? ಕಷ್ಟಪಡ್ಬೇಕಲ್ಲ, ಓಡಾಡಬೇಕು, ಮಾಡಬೇಕು, ಆವಾಗ ಏನಾದ್ರು ಒಂದು ಸ್ವಲ್ಪ ಲಾಭ ಆಗ್ತದೆ. ಅದರಂಗೆ ಈಗ ಅಧ್ಯಾತ್ಮದಲ್ಲಿ ನಾವು ಕಷ್ಟಪಟ್ಟಿಲ್ಲ ಅಂದರೆ ನಾವೆಲ್ಲ ರೆಡಿ ಓದಬೇಕು, ರೆಗ್ಯುಲರ್ ಕೇಳಬೇಕು, ಜಪ ಚುನ ಮಾಡಬೇಕು, ಮಂಗಳಾರತಿ ಮಾಡಬೇಕು,
ನಮ್ಮ ಶಶಿಕಾಂತ್ ಅವ್ರು ಬರ್ಲಿಕ್ಕೆ ಅವ್ರು ರೆಗ್ಯುಲರ್ ಇದೆ. ಇವೆಲ್ಲ ನಾವು ನಮ್ಮ ಕಡೆಯಿಂದ ಪ್ರಯತ್ನ ಮಾಡ್ಕೊಂಡು ಹೋಗ್ಬೇಕು. ಮಾಡ್ದಂಗೆ ನಮ್ಮ ಪ್ರಗತಿ ಆಗುತ್ತೆ. ಅದಕ್ಕೆ ಇದೊಂದು ಹೇಳಿದೆ, ಕ್ಷರ ಮತ್ತು ಅಕ್ಷರ. ಆಯಿತಾ? ಇವತ್ತಿನ ಶ್ಲೋಕದಲ್ಲಿ ಇವೆರಡೂ ಪುರುಷರು, ಕ್ಷರ ಮತ್ತು ಅಕ್ಷರ, ಇವರಿಬ್ಬರ ಮೇಲೆ ಇನ್ನೊಬ್ಬ ಇದ್ದಾರೆ. ಅದೇ ಪುರುಷೋತ್ತಮ ಅಂತಾರ. ಅವರು ಏನಂತಾರ? ಪುರುಷೋತ್ತಮ. ಎರಡು ಕ್ಷರ ಅಕ್ಷರ ಮೇಲೆ ಯಾರಿದ್ದಾರೆ? ಪುರುಷೋತ್ತಮ. ಅದ್ಯಾರದ? ದೇವರೇ, ಮತ್ತಾರಲ್ಲ, ಪುರುಷೋತ್ತಮ ಭಗವಂತ. ಇವತ್ತಿನ ಶ್ಲೋಕದಲ್ಲಿ ಕೃಷ್ಣ ಅದೇ ಹೇಳಿಕತ್ತ. ಆ ಪುರುಷೋತ್ತಮ ಏನು ಮಾಡ್ತಾ ಇದ್ದಾನ? ಎಲ್ಲರನ್ನೂ ನೋಡ್ಕೊಳ್ಳಿಕತ್ತ. ನಮಗೇನು ಅನ್ನಿಸ್ತದ? ನಾನು ನನ್ನ ಕುಟುಂಬ ನಾನು ನೋಡ್ಕೊಳ್ಳಿಕತ್ತೀನಿ ಅಂತ ಅನ್ನಿಸ್ತದೆ. ರೊಕ್ಕಾಗ ನಾ ಕಳಿಸ್ತೀನಿ, ನಾನು ನೋಡ್ಕೊತೀನಿ ಅಂತ ಅನ್ನಿಸ್ತದೆ. ಆ್ಯಕ್ಚುಲಿ ಯಾರು ನೋಡ್ಲಿಕ್ಕತ್ತಾರ? ಎಲ್ಲ ಅವನೇ ಮಾಡ್ಲಿಕ್ಕೆ. ನೀರು ಯಾರಿಗಾರ ತಯಾರು ಮಾಡ್ಲಿಕ್ಕೆ ಬರ್ತಾ ಇಲ್ಲ. ದೇವರು ಕೊಟ್ಟಿದ್ದ ನೀರೇ ಇವ್ರು ಬಾಟ್ಲಿ ಮಾಡಿ ಮಾರ್ತಾರೆ, ರೊಕ್ಕ ಮಾಡ್ತಾರೆ. ನೀರು ಯಾರು ತಯಾರು ಮಾಡಕ್ಕೆ ಬರ್ತದ? ಆಮೇಲೆ ಇವು ಹಣ್ಣು ಗಿಣ್ಣು ತಯಾರಾಗ್ತಾವೆ ಫ್ಯಾಕ್ಟ್ರಿಯಾಗ? ಇಲ್ಲ, ಅದು ದೇವ್ರದ. ಅದು ಕಾಳು ಕಡಿ ರೈಸ್ ಫ್ಯಾಕ್ಟ್ರಿಯಾಗ ತಯಾರು ಮಾಡ್ಬೋದ? ಅವ್ನು ಬರೀ ಪಾಲಿಶ್ ಮಾಡೋದು ಇಂಥವೆಲ್ಲ ಮಾಡ್ತಾರೆ. ರೈಸ್ ತಯಾರು ಮಾಡಲಿಕ್ಕೆ ಅದು ದೇವರು ಕೊಟ್ಟಿದ್ದೇ ಅಲ್ಲ, ಅವನೇ ಪ್ರತಿಯೊಬ್ಬರನ್ನು ಮೇಂಟೈನ್ ಮಾಡಲಿಕ್ಕೆ. ಇಲ್ಲೇ ಕೃಪಾದವರು ಕರ್ತರದಲ್ಲಿ ಒಂದು ಕಠೋಪನಿಷತ್ ಶ್ಲೋಕ ಬರೆದಾರೆ. ನಿತ್ಯೋ ನಿತ್ಯಾನಾಂ ಚೇತನಾನಾಂ ಏಕೋ ಬಹುನಾಂ ಜೋ ವಿದಧಾತಿ ಕಾಮಾನ್. ಏನು ಅರ್ಥ ಇದು? ನಾವು ನಿತ್ಯ. ನಿತ್ಯ ಅರ್ಥ ಹುಟ್ಟಿಲ್ಲ, ಸಾವಿಲ್ಲ. ಆತ್ಮಕ್ಕೆ ಹುಟ್ಟಿಲ್ಲ, ಸಾವಿಲ್ಲ. ಈ ಶರೀರ ನಾಶ ಆಗ್ತದೆ, ಆತ್ಮ ನಾಶ ಆಗುವುದಿಲ್ಲ. ಅದೇ ನಾವು, ಇದೆಲ್ಲ ನಾವು ಅಜ್ಞಾನದಿಂದ ಎಲ್ಲರೂ ನಾವು ಇದೇ ತಿಳ್ಕೊಂಡು ಇದೆಲ್ಲ ನಾವು ಆತ್ಮ. ನಾವು ಹುಟ್ಟಿಲ್ಲ, ಸಾವಿಲ್ಲ. ನಾವು ನಿತ್ಯ, ಕೃಷ್ಣನು ನಿತ್ಯ. ವ್ಯತ್ಯಾಸ, ಅವ ಚೀಫ್ ಇಟರ್ನಲ್ ಆಫ್ ಆಲ್ ಇಟರ್ನಲ್ಸ್. ಅಲ್ಲಿ ಶಬ್ದ ಏನು ಬರ್ತದೆ? ನಿತ್ಯೋ. ನಿತ್ಯೋ ಅಂದರೆ ಸಿಂಗ್ಯುಲರ್. ಸಿಂಗ್ಯುಲರ್ ಅರ್ಥ. ನಿತ್ಯಾನ ಪ್ಲೂರಲ್, ಗ್ರಾಮರ್. ನಿತ್ಯೋ ಅಂದರೆ ಒಬ್ಬನೇ. ಅದು ಒಬ್ಬನೇ ಯಾರ? ದೇವರು. ನಿತ್ಯಾನಾಮ ನಾವೆಲ್ಲ ಬಂದಿರೋದು ಜೀವ. ಅವ ಏಕ, ನಾವು ಅನೇಕ. ಅವ ಏಕ, ನಾವು ಅನೇಕ. ಜೀವರಾಶಿ ಅಸಾಧ್ಯ, ಅಸಂಖ್ಯ ಜೀವರಾಶಿ. ಅದಕ್ಕೆ ನಾವು ನಿತ್ಯ, ಅವನು ನಿತ್ಯ. ವ್ಯತ್ಯಾಸ ಹೇಳಿದಲ್ಲ ಈಗ. ಅವ ಚೀಫ್ ಇಟರ್ನಲ್, ನಾವೆಲ್ಲ ಸಬಾರ್ಡಿನೇಟ್. ಚೀಫ್ ಇಟರ್ನಲ್ ಆಫ್ ಆಲ್ ಇಟರ್ನಲ್. ನಿತ್ಯೋ ನಿತ್ಯಾನಾಂ ಅಥ ಚೇತನಾನ. ನಮ್ಮೊಳಗೂ ಚೇತನ ಅದ, ಭಗವಂತನಲ್ಲೂ ಚೇತನ ಅದ. ಆರದು ಅವನಲ್ಲೇ ಪೂರ್ಣ ಅರಿವದು. ಚೇತನಾನ. ಮುಂದೆ ಹೇಳಲಿಕ್ಕಂತಾರೆ, ಏಕೋ, ಅವ ಒಬ್ಬನೇ, ದೇವರೊಬ್ಬನೇ, ಇಬ್ಬರಿಲ್ಲ. ಸೂರ್ಯ ಅಷ್ಟವಲ್ಲಿ, ಸೂರ್ಯ ಒಂದೇ. ಭಾರತಕ್ಕೆ ಸೂರ್ಯ ಅದೇ. ಪಾಕಿಸ್ತಾನ ಬೇರೆ ಹೋಗ್ತದೆ, ಚೈನಾಗ, ಅಮೇರಿಕಾ, ರಷ್ಯಾ ಎಲ್ಲ ಸೂರ್ಯ ಒಬ್ಬನೇ. ಹಂಗೆ ದೇವರ ಒಬ್ಬನೇ. ಅದು ಯಾರು ಒಬ್ಬನೇ? ಏಕನೇ ಈಶ್ವರ ಕೃಷ್ಣ. ಒಬ್ಬನೇ ಈಶ್ವರ, ಅದು ಕೃಷ್ಣ. ಶಬ್ದ ಬರುತ್ತೆ, ಬಾಕಿ ಎಲ್ಲ ಸರ್ವೆಂಟ್ಸ್. ಕೃಷ್ಣ ಅಂದ್ಕೂಳೆ ಬರೇ ಒಬ್ಬನೇ ತಿಳ್ಕೊಬೇಡಿ. ಕೃಷ್ಣ, ರಾಮ, ನಾರಾಯಣ, ವಿಷ್ಣು, ನರಸಿಂಹ ಎಲ್ಲ ಒಬ್ಬನೇ. ಅವನೇ ಬೇರೆ ಬೇರೆ ಅವತಾರ ಅಷ್ಟೇ. ಕೃಷ್ಣನೇ ಮೂಲ, ಎಲ್ಲ ಅವತಾರ. ಅದಕ್ಕೆ ಏಕೋ, ಅವ ಒಬ್ಬನು.
ಏಕೋ ಬಹುನಾ ಜೋ ವಿದಧಾತಿ ಕಾಮ. ಎಲ್ಲರೂ ಇಚ್ಛಾ ಪೂರ್ಣ ಮಾಡ್ಲಿಕ್ಕತ್ತಾನ ಒಬ್ಬನೇ. ಈಗ ಮನೆಯೊಳಗೆ ಆನೆ ಸಾಕ್ಲಿಕ್ಕೆ ಬರ್ತದೆ, ಆನೆ ಸಾಕ್ಬೋದ? ಮನ್ಯಾಗ 4 ಮಂದಿ ನೋಡ್ಕೊಳ್ಳೋದು ಸಾಕಾಗದ, ಇನ್ನು ಆನೆ ಏನು ಸಾಕ್ತೀನಿ ಅಂತ. ಒಂದು ಬೆಕ್ಕು ಸಾಕ್ಲಿಕ್ಕೂ ಆಗ್ಲಿಕ್ಕಿಲ್ಲ, ಅಥವಾ ಭಾಳ ಒಂದು ಬೆಕ್ಕಿಗೆ ನಾವು ಇಷ್ಟು ಹಾಕಿ ಕಳಿಸ್ತಾರೆ. ನಾಯಿ ಒಂದು ಸಾಕ್ಬೋದು, ಯಾರು ಕೆಲವರೆಲ್ಲ. ಆನೆ ಸಾಕೋದು ಎಲ್ಲ ಸಿದ್ದಾರೂಢ ಮಠ, 3000 ಮಠ ರೇಟ್ ಅಂತ. ಉಡುಪಿ ಮಠದಾಗ ಹೋದ್ರಲ್ಲ, ಗುರುವಾಯೂರ್ನಾಗ ಜಾಸ್ತಿ ಅವಲ್ಲ. ಹೋಗಿರೇನು ಗುರುವಾಯೂರು? ಅಲ್ಲೇ ಆನೆ ಜಾಸ್ತಿ ಅವಲ್ಲ ಗುರುವಾಯೂರು. ಇರಲಿ, ಯಾವ ಮಠದಾಗ ಇಟ್ಟಾರಪ್ಪ, ಒಂದು 10-15 ಆನೆ 20 ಆನೆ ಇಟ್ಟಾರಂತ ಇಟ್ಕೋರಿ. 6 ರೂಪಾಯಿದಾಗ ಆಫ್ರಿಕನ್ ಜಂಗಲ್ ಒಳಗೆ ಸಾವಿರಾರು ಆನೆಗಳು. ಅವಕ್ಕೆ ಯಾರು ಹಾಕ್ಲಿಕ್ಕತ್ತಾರ? ಅವು ದಿವಸ ಗುಡಿ ಬರ್ತಾವೆ, ನಮ್ಗೆ ತಿಂಡಿ ಕೊಡಪ್ಪ ಅಂತೇಳಿ ಎಲ್ಲ ಜಂಗಲ್ದಾಗ ಇರ್ತಾವೆ. ಅವಕ್ಕೆಲ್ಲ ಮೇಂಟೈನ್ ಮಾಡೋಣ ಒಬ್ಬನೇ. ನಿತ್ಯೋ ನಿತ್ಯಾನ ಚೇತನಾನ ಏಕೋ ಬಹುನ ಜೋ ವಿದಧಾತಿ ಕಾಮ. ಎಲ್ಲರೂ ಮೇಂಟೈನ್ ಮಾಡ್ತಾ ಇದ್ದಾವೆ ಒಬ್ಬನೇ. ಒಮ್ಮೊಮ್ಮೆ ನಾವು ಯಾರಿಗಾರ ಹೇಳ್ತಿರ್ತೀವಿ, ಆ ದೇವಸ್ಥಾನಕ್ಕೆ ಬರಲಿಪ್ಪ ಕಾರ್ಯಕ್ರಮಗಳಂತೆ. ಇಲ್ಲಿ ಆಗೋದಿಲ್ಲ, ಹೋಲ್ ವೀಕ್ ಬ್ಯುಸಿ ಇರ್ತೀವಿ ಅಂತ. ಜಾಬ್ ಮಾಡೋರು, ಬಿಸ್ನೆಸ್ ಮಾಡೋರು ಅದಕ್ಕೆ ನಾವು ಮಂಡೇ ಸಂಡೇ ಸಂಡೇ ತನಕ ಫುಲ್ ಬಿಸಿ ಆಗೋದಿಲ್ಲ. ಇಲ್ಲ ಆಯ್ತಪ್ಪ ಸಂಡೇ ಬರೋಕ್ಕಾರ ಸಿಗುದ ಒಂದು ದಿವಸ ಅಂತ ಇರ್ತಾರೆ. ಬಾಕಿ ದಿವಸ ಎಲ್ಲ 5:30-6 ಗಂಟೆ ಎದ್ದು ಹೋಗೋದು ನಾವು ಕೆಲಸಕ್ಕೆ. ನೌಕರಿ ಮಾಡೋದು, ಅಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಅದು ಮಾಡೋದು. ಸಂಡೇ ಸಿಗುದ ಒಂದು ದಿವಸ ಆರಾಮ 10 ಗಂಟೆಗೆ ಹೇಳ್ತೀವಿ ಅಂತ ಮಲ್ಕೊಂಡು ರೆಸ್ಟ್ ಬೇಕಲ್ಲ. 10 ಗಂಟೆ ತನಕ ಮಲ್ಕೋತೀವಿ. ಆಮೇಲೆ ಸ್ನಾನಾಗಿ ನಾವು ತನಕ 12 ಹೊಡಿತೀವಿ. ಹಿಂಗೆಲ್ಲ ಆಯ್ತಪ್ಪ. ಸಂಜಿಕರ ಬರೀ ಗುಡಿಗೆ ಅಂದರೆ ಸ್ವಲ್ಪ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ಬೇಕಲ್ಲ, ಹೆಂಡತಿ ಮಕ್ಕಳನ್ನ ಅಲ್ಲಿ ಮಾರ್ಕೆಟ್ ಹೊರಗೆ ಹೋಗಿ ಮುಗೀತು. ಆಮೇಲೆ ದಿವಸ ಹೋಯ್ತು. ಆಮೇಲೆ ಏನು ಶಬ್ದ ರೂಪಾಯಿ ಕೊಡ್ತಾರೆ? ನಂದು 1 ಮ್ಯಾನ್ ಶೋ ಅಂತಾರೆ. ಏನಂತಾರೆ? 1 ಮ್ಯಾನ್ ಶೋ. ನಾನಾ ಒಬ್ಬನೇ ದುಡ್ಯಾವ ಮನೆಯಲ್ಲಿ ಎಲ್ಲರೂ ನೋಡ್ಕೋಬೇಕು. ನಾ ತಂದೆ ತಾಯಿ ಇದ್ದಾರೆ, ಹೆಂಡತಿ ಮಕ್ಕಳು ಎಲ್ಲರೂ ನೋಡ್ಕೊಳ್ಳೋ ನಾನೇ ಒಬ್ಬನೇ ಅಂತ ಅಂತಾರೆ. 1 ಮ್ಯಾನ್ ಶೋ. ಆ್ಯಕ್ಚುಲಿ 1 ಮ್ಯಾನ್ ಶೋ ಇವಂದದು. ಎಲ್ಲರೂ ನೋಡ್ಕೊಳ್ಳೋ ನಾವು ಅಹಂಕಾರದಿಂದ ಹೇಳ್ತೀವಿ, ನಾವು ಮಾಡ್ಲಿಕ್ಕೀವಿ ಅಂತ ಅನಿಸ್ತೀವಿ. ಏನು ನಮ್ಮ ಕೈಯಲ್ಲಿಲ್ಲ, ಎಲ್ಲ ಮಾಡೋದು ಅವನೇ. ಎಲ್ಲರೂ ಮೇಂಟೈನ್ ಮಾಡ್ತಾ ಇರೋದು ಅವನೇ. ಬ್ರಹ್ಮ ಆಗಿ ಜಗತ್ತನ್ನು ಸೃಷ್ಟಿ ಮಾಡ್ತಾರೆ. ಬ್ರಹ್ಮದೇವರೇ ಮಾಡ್ತಾರೆ ಸೃಷ್ಟಿ, ರುದ್ರದೇವರೇ ನಾಶ ಮಾಡ್ತಾರೆ. ಇಬ್ಬರು ಮಧ್ಯದಲ್ಲಿ ವಿಷ್ಣು, ಕ್ರಿಯೇಟರ್, ಮೇಂಟೈನರ್, ಡಿಸ್ಟ್ರಾಯರ್. ಕ್ರಿಯೇಟರ್ ಬ್ರಹ್ಮ, ಮೇಂಟೈನರ್ ವಿಷ್ಣು, ಆಮೇಲೆ ಡಿಸ್ಟ್ರಾಯರ್ ಶಿವ. ಈ ಮೂರಾಗ ಯಾವ್ದು ಭಾಳ ಇಂಪಾರ್ಟೆಂಟ್? ಮೇಂಟೈನ್ ಮಾಡೋದು. ಮೇಂಟೈನ್ ಮಾಡ್ತಾರೆ. ರೂಪಾಯಿ ಉದಾಹರಣೆ ಕೊಡ್ತಾರೆ. ಈಗ ಮನೆ ಕಟ್ಟಬೇಕಾಗ್ಯದ, ಪ್ಲ್ಯಾನ್ ಮಾಡಿಸ್ತೀರಿ, ಆಮೇಲೆ ಅರ್ಜಿ ಕೊಟ್ರಿ, ಎಲ್ಲ ಆಯಿತು, ಕಾಂಟ್ರಾಕ್ಟ್ರಿಗೆ ಒಪ್ಪಿಸ್ಬಿಟ್ರಿ, ಎಲ್ಲ ಮನೆ ರೆಡಿ ಆಯಿತು. 6 ತಿಂಗಳ 1 ವರ್ಷದಾಗ ಮನೆ ಕಟ್ಕೊಡ್ತಾರೆ. ಮನೆ ರೆಡಿ ಆಯಿತು, ಕಟ್ಟಲಿಕ್ಕೆ ಕಾಂಟ್ರಾಕ್ಟ್ ಕೊಟ್ರಿ. ಆಮೇಲೆ ಮನೆಯೊಳಗೆ ಹೋಗಿ ನಾವೇ ಇರ್ತೀವಲ್ಲ, ನಮಗೆ ಹೆಂಗೆ ಬೇಕು ಮನೆ ಕಟ್ಕೊಂಡಿವಿ, ಮನೆಯೊಳಗೆ ಹೋಗಿ ನಾವೇ ಇರ್ತೀವಿ. ಮೇಂಟೈನ್ ಯಾರು ಮಾಡ್ತಾರೆ? ನಾವೇ ಮೇಂಟೈನ್ ಮಾಡ್ತೀವಿ. ಕಟ್ಟಲಿಕ್ಕೆ ಕಾಂಟ್ರಾಕ್ಟ್, ಮೇಂಟೆನೆನ್ಸ್ ನಾವೇ ಮಾಡ್ತೀವಿ. ಆಮೇಲೆ ಎಷ್ಟೋ ಲಕ್ಷ ಹೋಗ್ತಂತ ತಿಳ್ಕೊರಿ. ಮನೆ ಯಾಕೋ ಬರೋಬರಿಲ್ಲ, ಇದನ್ನು ಕೆಡವಿ ಹೊಸ ಮನೆ ಕಟ್ಕೊಂಡು ಅಂತ ಚೇಂಜ್ ಮಾಡ್ತಾರೆ ಎಷ್ಟೋ ಮಂದಿ ಎಲ್ಲ.
ಒಂದು ಹಳೆ ಮನೆ ಆಗಿತ್ತಂದ್ರೆ ಎಲ್ಲ ಕೆಡವಿ ಬಿಡ್ತಾರೆ, ಕೆಡವಿ ಮತ್ತು ಹೊಸ ಮನೆ ಕಟ್ತಾರೆ. ಅಥವಾ ಇದ್ದಿದ್ದೇ ರಿನೋವೇಟ್ ಮಾಡಿ ಮಾಡ್ತಾರೆ. ಈಗ ಡಿಸ್ಟ್ರಾಯ್ ಮಾಡಲಿಕ್ಕೆ, ನಾಶ ಮಾಡಲಿಕ್ಕೆ ಬೇರೆ ಇರ್ತಾರೆ. ಅವ್ರಿಗೆ ಏನಂತಾರೆ? ಡಿಮಾಲಿಷರ್ಸ್. ಆ ಡಿಮಾಲಿಷಿಂಗ್ ಕಂಪನಿ ಅವರು ಎಲ್ಲ ಹೊಡಿಲಿಕ್ಕೆಲ್ಲ ಮಷೀನು ಅವ್ರ ಕಡೆ ಕಟ 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 ಹೊಡ್ಯಕ್ಕೆ ಶುರು ಮಾಡಿಬಿಡ್ತಾರೆ. ಇವು ಕಟ್ಟೋ ಮಿಷಿನ್ ಬೇರೆ, ಇವು ಹೊಡಿಯೋ ಮಿಷಿನ್ ಬೇರೆ. ಕಟ್ಟಾಕ ಕಾಂಟ್ರಾಕ್ಟ್, ಡಿಸ್ಟ್ರಾಯ್ ಮಾಡಲಿಕ್ಕೂ ಕಾಂಟ್ರಾಕ್ಟ್. ಹಂಗೆ ಭಗವಂತ ಈ ಜಗತ್ತು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಬ್ರಹ್ಮದೇವ್ರಿಗೆ ಕಾಂಟ್ರಾಕ್ಟ್, ನಾಶ ಮಾಡಲಿಕ್ಕೆ ರುದ್ರದೇವ್ರಿಗೆ ಕಾಂಟ್ರಾಕ್ಟ್ ಇಡೋದು. ಮತ್ತು ಇಬ್ಬರು ಮಧ್ಯದಲ್ಲಿ ಮೇಂಟೈನ್ ಮಾಡೋದು ತಾನೇ ಸ್ವತಃ ಮಾಡ್ತಾನೆ. ಅದು ಭಗವಂತನೇ ಎಲ್ಲರನ್ನೂ ಮೇಂಟೈನ್ ಮಾಡ್ತಾ ಇದ್ದಾನೆ. ಆದ್ದರಿಂದ ಇನ್ನೊಂದು ಹೆಸರು ಒಂದು ಜನಾರ್ದನ. ಜನಾರ್ದನ ಒಂದು ಅರ್ಥ ಎಲ್ಲರನ್ನೂ ಮೇಂಟೈನ್ ಮಾಡ್ತಾನೆ. ಮತ್ತು ಒಂದೇ ಅರ್ಥ ತಿಳ್ಕೊಬೇಡ್ರಿ. ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ, ವಿಷ್ಣು ಸಹಸ್ರನಾಮ, 1000 ಹೆಸರು ವಿಷ್ಣುಂದು. ಒಂದೊಂದೇ ಹೆಸರಿಗೆ 1000 ಅರ್ಥವ. ಎಷ್ಟು ಹೆಸರವ ದೇವ್ರದ? ಅಲ್ಲಿ ಆ ವಿಷ್ಣು ಸಹಸ್ರನಾಮ 1000 ಹೆಸರು. ಒಂದೊಂದು ಹೆಸರಿಗೆ 1000 ಅರ್ಥ. ನಾವು ಜನಾರ್ದನ ಒಂದು ಅರ್ಥ ಹೇಳಿದ್ವಿ, ಇನ್ನು 999 ಅರ್ಥ ಹೇಳೋದು. ಆಮೇಲೆ ಹೇಳಿರ್ತಾರ ವೇದ ಪ್ರತಿ ಶಬ್ದಕ್ಕೆ 3 ಅರ್ಥ. ವೇದದಲ್ಲಿ ಪ್ರತಿಯೊಂದು ಶಬ್ದಕ್ಕೆ 3 ಅರ್ಥ. ಮಹಾಭಾರತ ಪ್ರತಿ ಶಬ್ದಕ್ಕೆ 10 ಅರ್ಥ. ಪ್ರತಿ ಶಬ್ದಕ್ಕೆ 10 ಮೀನಿಂಗ್ಸ್. ಇಷ್ಟೆಲ್ಲ ಅದನ್ನು ಅದಕ್ಕೆ ಇಲ್ಲಿ ಜನಾರ್ದನ ಭಗವಂತ ಏನು ಮಾಡ್ತಾನ? ಎಲ್ಲರನ್ನೂ ಮೇಂಟೈನ್ ಮಾಡ್ತಾನೆ. ಈಗ ನಮಗೆ ಜನ್ಮ ಕೊಟ್ಟ, ಮನುಷ್ಯರಾಗಿ ಕೊಟ್ಟ, ಕೆಲವು ಪಕ್ಷಿಯಾಗಿ, ಪ್ರಾಣಿಯಾಗಿ ಎಲ್ಲರೂ ಕೊಟ್ಟ ಜನ್ಮ. ಈಗ ನೋಡಿ, ಉಸಿರಾಡಲಿಕ್ಕೆ ಆಕ್ಸಿಜನ್ ಬೇಕು. ಯಾರು ವ್ಯವಸ್ಥೆ ಮಾಡ್ಯಾರ ನೋಡೋದು? ಆಕ್ಸಿಜನ್ ಇಲ್ಲದ್ರೆ ಏನಾಗ್ತದೆ? ಎಲ್ಲ ದಪ್ ನಿದ್ದೆ ಬಿಡ್ತೀವಿ ನಾವು. ಊಟಿಂದ ಎಷ್ಟೋ ಸಮಯ ಇರ್ಬೋದಲ್ಲ, ಊಟಿಂದ ವಾರ 10 ದಿವಸ ತನಕ ಜಗ್ ಬದುಕ್ತೇವೆ ಯಾರು. ನೀರಿಂದಲೂ ಎಷ್ಟೋ ದಿವಸ ಬದುಕ್ಬೋದು. ಆರು ಆಕ್ಸಿಜನ್ ಇಲ್ಲ ಮುಗಿದ ಒಂದು ಕತಿ, ಸತ್ತ ಹೋಗ್ಬಿಡ್ತೀವಿ. ಆ ಭಗವಂತನಿಗೆ ಆಕ್ಸಿಜನ್ ಕೊಟ್ಟ, ಕುಡಿಲಿಕ್ಕೆ ನೀರು ಕೊಟ್ಟ, ತಿನ್ಲಿಕ್ಕೆ ಆಹಾರ ಕೊಟ್ಟ. ಸಾಕಲ್ಲ ಇಷ್ಟಾದ್ರೆ? ಒಳಗೆ ಹೋದ್ಮೇಲೆ ಪಚನವನ್ನ ಮಾಡ್ತಾನ. ಆಹಾರ ಒಳಗೆ ಹೋದ್ಮೇಲೆ ಯಾರು ಡೈಜೆಸ್ಟ್ ಮಾಡೋದು? ಅದನ್ನು ನಾವು ಮಾಡ್ತೀವಿ ಅಂದರೆ ಡೈಜೆಸ್ಟ್. ವೈಶ್ವಾನಾರು ಅಂತ ಬಂದದ್ದು ಹಿಂದಿನ ಶ್ಲೋಕದಲ್ಲಿ. ಭಗವಂತನೇ ಆ ವೈಶ್ವಾನಾರು ಆಗಿ ಡೈಜೆಸ್ಟಿವ್ ಫೈರ್. ಇನ್ನೊಂದು ಶಬ್ದ ಅದಕ್ಕೆ ಬಾಯಿಲ್ ಸೆಕ್ರೇಷನ್ ಅಂತಾರೆ. ಅದಕ್ಕೆ ಹೊಟ್ಟೆ ಹಸಿವಾದಾಗ ಏನಾಗ್ತದೆ? ಆ ಬಾಯಿಲ್ ಸೆಕ್ರೇಷನ್ ಒಳಗೆ ಬಂದದಲ್ಲಿ ಅವಾಗ ಸಂಕಟ ಆಗ್ಲಿಕ್ಕೆ ಅದು ಬಿಡ್ತದೆ. ಚಿಕ್ಕ ಮಕ್ಕಳು ಏನು ಮಾಡ್ತಾವ? ಅಳ್ಳಿಕ್ಕೆ ಶುರು ಮಾಡಿಬಿಡ್ತಾವೆ. ನಾವು ಅಳಂಗಿಲ್ಲ, ಡಬ್ಬಿ ತೆಗಿತೀವಿ ಅಲ್ಲ? ಯಾವ ಡಬ್ಬಿ? ಇನ್ನೊಂದು ಡಬ್ಬಿ, ಆ ಡಬ್ಬಿ ಏನೇನೋ ತೆಗೆದು ತಿನ್ಲಿಕ್ಕೆ ಬಿಡ್ತೀವಿ. ಅವಾಗೇನಾಗ್ತದೆ? ತಿಂದಿದ್ದೆ ಅಲ್ಲಿ ಒಳಗೆ ಆಹಾರ ಹೋಗ್ತದೆ. ಆ ಸೆಕ್ರೇಷನ್ ಬಂದದಲ್ಲಿ ತಿಂದಿದ್ದ ಆಹಾರ ಚಲೋ ಪಚನ ಆಗ್ತದೆ. ಅದು ಹಸಿವಾದಾಗ ತಿಂದರೆ ಚಲೋ ಪಚನ ಆಗ್ತದೆ. ಹಸಿವಿಲ್ದಾಗ ತಿಂದರೆ ಎಲ್ಲ ಎಸಿಡಿಟಿ ಇವು ಪ್ರಾಬ್ಲಮ್ ಸ್ಟಾರ್ಟ್. ಅಥವಾ ಹಸಿವಾಗ್ಯದ ತಿಂದ್ಕೊಳ್ರಿ, ಭಾಳ ಹಸಿವಾಗ್ಯದ ಜಗ್ಗಿ ತಿನ್ಬಿಟ್ರು ಏನಾಗ್ತದೆ? ಎಷ್ಟು ತಿನ್ಬೇಕು. ಹಸಿವಾಗ್ಯದ ಬಾ ಅಂತೇಳಿ ಇನ್ನೂ ಹಂಗೆ ಒಂದು 8 ಚಪಾತಿ ಹೊಡೆದ ಮ್ಯಾಲೆ ಒಂದಿಷ್ಟು ರೈಸ್ ಇದೆಲ್ಲ ತಿಂದು ಅದು ಅಗ್ನಿ ಇರೋದು ಸ್ವಲ್ಪ ಇದು ಲೋಡ್ ಮಾಡಿದ್ದೆ, ದವಾಸ್ ಲೋಡ್ ಮಾಡಿಬಿಟ್ಟಿದ್ದು, ಅದು ಸರಿ ಡೈಜೆಸ್ಟ್ ಆಗ್ತದೆ. ಎಷ್ಟು ತಿನ್ಬೇಕು ಅಷ್ಟು ತಿಂದರೆ ಸರಿ ಡೈಜೆಸ್ಟ್ ಆಗ್ತದೆ. ಇನ್ನೊಂದು ಉದಾಹರಣೆ ಕೊಡ್ತೇನೆ.
ಮಗು ಹುಟ್ಟಿ ಬರ್ತದೆ. ಹುಟ್ಟಿದ ಕೂಡಲೇ ತಾಯಿ ಸ್ತನದಲ್ಲಿ ಹಾಲು ಬರ್ತದೆ. ಅದ್ಯಾರು ಮಾಡೋ ವ್ಯವಸ್ಥೆ ನೋಡಿ. ಆ ಮಗು ಹುಟ್ಟ್ಯದೆ, ಮಗು ಬೇಕಲ್ಲ, ಅದು ಎಲ್ಲ ಭಗವಂತನೇ. ತಾಯಿ ಏನು ಮಾಡ್ತಾಳೆ? ಹಾಲು ಬರ್ಬೇಕಂತ ಏನು ಮಾಡ್ತಾಳೆ? ಆ ಹುಟ್ಟಿದ ತಕ್ಷಣ ತಾಯಿ ಸ್ಥಾನದಲ್ಲಿ ಹಾಲು. ಬರೀ ಮನುಷ್ಯರಲ್ಲ, ನಾಯಿ, ಬೆಕ್ಕು, ಹಂದಿ ನೋಡ್ತಿರಲಿಲ್ಲ, ಅವು ಮರಿ ಬೆನ್ನು ಹತ್ತೆ ಬಿಟ್ಟಿರ್ತಾವೆ ಹಾಲು ಕುಡಿಲಿಕ್ಕೆ. ಮತ್ತು ಪಕ್ಷಿ ಏನು ಮಾಡ್ತಾವೆ? ಹಾಲು ಕುಡಿತಾವೆ. ಪಕ್ಷಿ ಮರಿ ಅವೇನು ಮಾಡ್ತಾವೆ? ಸುಮ್ಮನೆ ಬಾಯಿ ತೆಗಿತಿರ್ತಾವೆ. ಅಮ್ಮ ಬಂದು ಬಾಯಿ ಒಳಗೆ ಆಹಾರ ಹಾಕ್ತಾವೆ. ಅಪ್ಪಂದೇನು ಕೆಲಸ ಇಲ್ಲ ಅಲ್ಲಿ. ಅಪ್ಪ ಪಕ್ಷಿ ಹೋದಂತ ಎಂತ ಹೋಗ್ಬಿಟ್ಟ. ಅಪ್ಪ ಪಕ್ಷಿದೇನಿಲ್ಲ. ಪ್ರಾಣಿ ಒಳಗೂ ನಾಯಿ, ಅದು ನಾಯಿ ಒಳಗೆ ಗಂಡ ಏನು ಮಾಡ್ತಿದ್ರು? ಅದು ಹೋಗ್ತದೆ. ಈ ಅಮ್ಮನೇ ಎಲ್ಲ ಕಾಳಜಿ ಮಾಡೋದು. ಬೆಕ್ಕಿನ ಒಳಗೆ ಪಾಪ ಮರಿ ಹಿಡ್ಕೊಂಡು ಇಲ್ಲಿ ಅಲ್ಲಿ ಅದು ಬದುಕಿಸ್ಲಿಕ್ಕೆ, ಉಳಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡುತ್ತೆ. ಆಹಾರ ಕೊಡೋದು, ಹಾಲು ಕುಡಿಸೋದು ಮಾಡಿ ಎಷ್ಟು ಗುದ್ದಾಡ್ತಾ ಇರ್ತದೆ. ಆರಲ್ಲಿ ಗಂಡದ್ದು ಏನು ಕೆಲಸ ಇಲ್ಲ. ಮನುಷ್ಯರೊಳಗೆ ಹಂಗಿಲ್ಲ. ಮತ್ತು ತಂದಿನೂ ದುಡಿತಾರೆ, ದುಡಿಬೇಕು, ಮಾಡಬೇಕು, ಎಲ್ಲ ಅವರು ತಂದಿನೂ ತಮ್ಮ ಕೆಲಸ ಮಾಡ್ತಾರೆ ಮನುಷ್ಯರು. ಅದಕ್ಕೆ ಆ್ಯಕ್ಚುಲಿ ಮೇಂಟೈನ್ ಯಾರು ಮಾಡಲಿಕ್ಕೆ ನೋಡಿ, ಎಲ್ಲ ಭಗವಂತನೇ ವ್ಯವಸ್ಥೆ. ಮನುಷ್ಯಗೆ ಒಂದು ಅಹಂಕಾರದಿಂದ ನಾವು ಮಾಡ್ತಾ ಇದ್ದೀವಿ ಅಂತ ಕಾಣ್ತದೆ. ಆದರೆ ಆ್ಯಕ್ಚುಲಿ ನಾಹಂ ಕರ್ತ ಹರಿ ಕರ್ತ. ನಾನು ಮಾಡ್ತಾ ಇಲ್ಲ, ಹರಿನೇ ನನ್ನ ಕಡೆಯಿಂದ ಮಾಡಿಸ್ತಿರ್ತಾನೆ. ಅದಕ್ಕೆ ಆ ಪುರುಷೋತ್ತಮನೇ ಎಲ್ಲರನ್ನೂ ಮೇಂಟೈನ್ ಮಾಡೋದು. ಮುಖ್ಯ ವಿಷಯ ಅದಕ್ಕೆ ಎಲ್ಲ ಕ್ಲಿಯರ್ ಆಗ್ತದೆ ವಿಷಯ. ಪುರುಷೋತ್ತಮ, ಪುರುಷ ಎರಡು ಥರದ, ಕ್ಷರ ಮತ್ತು ಅಕ್ಷರ, ಇವರಿಬ್ಬರ ಮೇಲೆ ಪುರುಷೋತ್ತಮ. ಕ್ಲಿಯರ್ ಆಗ್ತದೆ. ಮತ್ತೇನೈತೆ? ಟೈಮ್ ಆಗ್ತದೆ. ಏನಾದ್ರು ಪ್ರಶ್ನೆ ಇದ್ರೆ ಪ್ರಶ್ನೆ ಬರಬೇಕು. ವಿಚಾರ ಮಾಡ್ತಿದ್ರೆ ಪ್ರಶ್ನೆ ಬರ್ತಾವೆ. ವಿಚಾರ ಮಾಡೋದಿಲ್ಲ ಅಂದರೆ ಪ್ರಶ್ನೆ ಬರೋದಿಲ್ಲ. ಪ್ರಶ್ನೆ ಎರಡು ಥರದ ಜನಕ್ಕೆ ಬರೋಕ್ಕಂತ. ಎರಡು ಥರದ ಜನಕ್ಕೆ ಪ್ರಶ್ನೆ ಇರೋಂಗಿಲ್ಲ. ಒಂದು ಎಲ್ಲ ತಿಳ್ಕೊಂಡವ್ರು, ಇನ್ನೊಂದು ಏನೂ ಅರ್ಥ ಆಗಲಾರ. ನಾವೆಲ್ಲರೂ ತಿಳ್ಕೊಂಡವ್ರೊಳಗಂತೂ ಬರೋದಿಲ್ಲ. ಎಲ್ಲಿ ಬರ್ತೀವಿ? ಆ ಎರಡನೇ ಎದುರಾಗೂ ಸೇರೋದು ಬೇಡ. ಸ್ವಲ್ಪ ವಿಚಾರ ಮಾಡಿ ತಿಳ್ಕೊಳ್ಳಿ, ಅವಾಗ ಏನಾರ ಒಂದು ಪ್ರಶ್ನೆ ಉತ್ತರ ಸಿಗ್ತದೆ. ಇನ್ಸು ನಂಗೆ ಗ್ರಂಥ ಶ್ರೀಲಾ ಪ್ರಭುಪಾದ ಕೀ ಜಯ. ಧನ್ಯವಾದ.